ರಾಯ್ ಅಂತ್ಯ ಸಂಸ್ಕಾರ ನಡೆಯೋದು ಡೌಟ್ ಎನ್ನಲಾಗ್ತಿದೆ. ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಯ ಅಂತ್ಯಕ್ರಿಯೆ ಈಗಾಗಲೇ ಮುಗ್ದಿರುವಂತದ್ದು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಜೆ ರಾಯ್ ಮೃತದೇಹವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರವನ್ನ ಕೂಡ ಮಾಡಲಾಗಿದೆ. ಮೂಲತಃ ಸಿಜೆ ರಾಯ್ ಕೇರಳದವರಾಗಿರೋದ್ರಿಂದ ಅವರ ಅಂತ್ಯಕ್ರಿಯೆ ಇಂದು ನಡೆಯೋದು ಡೌಟ್ ಎಂಬ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮುಗ್ದಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಜೆ ರಾಯ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಹಾಗೆ ಅವರ ಕುಟುಂಬದವರು ಕೆಲವೊಂದಿಷ್ಟು ಜನ ವಿದೇಶದಲ್ಲಿ ಇರೋದ್ರಿಂದ ಅವರು ಬರೋದು ತಡವಾಗುತ್ತೆ ಎಂಬ ಕಾರಣದಿಂದ ನಾಳೆ ಅಥವಾ ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗೆ ಮರಣೋತ್ತರ ಪರೀಕ್ಷೆಗೂ ಮುನ್ನ ಮೃತದೇಹದ ಸ್ಕ್ಯಾನಿಂಗ್ ಅನ್ನ ಕೂಡ ಮಾಡಲಾಗಿದೆ. ಸ್ಕ್ಯಾನಿಂಗ್ ವೇಳೆ ಮೃತದೇಹದಲ್ಲಿ ಬುಲೆಟ್ ಎಲ್ಲಿದೆ ಎಂಬುದನ್ನ ಕೂಡ ಪತ್ತೆ ಮಾಡಲಾಗಿದೆ. ಎದೆಗೆ ಹೊಕ್ಕಿದ ಒಂದು ಗುಂಡನ ವೈದ್ಯರು ಈಗಾಗಲೇ ತೆಗೆದಿದ್ದಾರೆ. ಆತ್ಮಹತ್ಯೆಗೆ ಕಾರಣದ ಬಗ್ಗೆ ಪೊಲೀಸರು ತೀವ್ರವಾಗಿ ತನಿಖೆಗಳ ಮೇಲೆ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಈಗ ಪ್ರಾಥಮಿಕ ವರದಿಗಳ ಪ್ರಕಾರ ಐಟಿ ಟೀಮ್ ಏನು ನಿನ್ನೆ ಮಧ್ಯಾಹ್ನ ಕೇರಳದ ಐಟಿ ಟೀಮ್ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಒಂದಷ್ಟು ದಾಖಲೆಗಳನ್ನ ನನ್ನ ಕೊಠಡಿಯಲ್ಲಿ ಇರಿಸಿದ್ದೀನಿ, ಅಲ್ಲಿ ಹೋಗಿ ತೆಗೆದುಕೊಂಡು ಬರ್ತೀನಿ ಎಂಬ ಮಾಹಿತಿಗಳನ್ನ ಅವರು ಐಟಿ ಅಧಿಕಾರಿಗಳಿಗೆ ಹೇಳಿ ಹೋಗ್ತಾರೆ. ಇನ್ನ ಕೊಠಡಿಗೆ ಹೋದ ಸಂದರ್ಭದಲ್ಲಿ ಅವರು ಗುಂಡೇಟಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಈಗ ಬಂದಿರುವಂತದ್ದು. ಇನ್ನ ತೀವ್ರವಾಗಿ ಸಿಜೆ ರಾಯ್ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂಬುದನ್ನ ರಾಜ್ಯದ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಂಡಿದ್ದಾರೆ. ಸಿಜೆ ರಾಯ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇರುವಂತದ್ದು. ಆತ್ಮಹತ್ಯೆಗೆ ಸಿಜೆ ರಾಯ್ ಶರಣಾಗಿದ್ದು ಏಕೆ? ಸಾವಿರಾರು ಕೋಟಿಯ ಕಾನ್ಫಿಡೆನ್ಸ್ ಕಳೆದುಕೊಂಡಿದ್ದು ಏಕೆ? ಸತತ 3 ತಿಂಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಅವರ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ರು. ಐಟಿ ದಾಳಿಗೆ ರಾಯ್ ಹೆದರಿದ್ರಾ ಅಥವಾ ಬೇರೆ ಕಾರಣವಾ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿದೆ ರಾಯ್ ಅವರ ಆತ್ಮಹತ್ಯೆ. ಇನ್ನೇನು ಸತತ 3 ತಿಂಗಳಿಂದಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಏನಿತ್ತು ಸಿಜೆ ರಾಯ್ ಅವರ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು, ಕೇರಳ ಮೂಲದ ಐಟಿ ಅಧಿಕಾರಿಗಳು ರೇಡ್ ಅನ್ನ ನಡೆಸ್ತಾನೆ ಬಂದಿರುವಂತದ್ದು. ಕಳೆದ ಡಿಸೆಂಬರ್ನಿಂದಲೂ ಕೂಡ ಕೇರಳ ಮತ್ತು ಕೊಚ್ಚಿಯಲ್ಲಿ ಐಟಿ ಅಧಿಕಾರಿಗಳು ರೇಡ್ ಅನ್ನ ನಡೆಸ್ತಾ ಬಂದಿದ್ರು. ಈಗ ಅದೇ ಡಿಸೆಂಬರ್ ರೇಡ್ ಮುಂದುವರೆದಿದ್ದು ನಿನ್ನೆ ಪುನಃ ಅವರ ಬೆಂಗಳೂರಿನಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು. ಇನ್ನು ಏನು ಪರಿಶೀಲನೆಯ ಬಳಿಕ ಕೆಲವು ಸ್ಪಷ್ಟ ಮಾಹಿತಿಗಳನ್ನ ಕೂಡ ಐಟಿ ಅಧಿಕಾರಿಗಳು ಹೇಳಿದ್ರು. ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವರ ಫೋನ್ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಅವರು ವಶಕ್ಕೆ ಪಡಿಸ್ಕೊಂಡಿದ್ರು. ಈಗ ಅದಾದ ನಂತರ ಈಗ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವುದು ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ. ಯಾವ ಕಾರಣಕ್ಕೋಸ್ಕರ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ? ಐಟಿ ದಾಳಿಗೆ ಹೆದರಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಎಂಬೆಲ್ಲ ಪ್ರಶ್ನೆಗಳು ಈಗ ಮುಂದಾಗಿರುವಂತದ್ದು. ಹಾಗೆ ಪ್ರತ್ಯೇಕವಾಗಿ ನಿನ್ನೆ ಐಟಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಕೊಠಡಿಗೆ ಹೋಗ್ತಾರೆ ಸಿಜೆ ರಾಯ್ ಅವರು. ಐಟಿ ದಾಳಿ ವೇಳೆ ಸಾಮಾನ್ಯವಾಗಿ ಆರೋಪಿಯ ಮುಂದೆಯೇ ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಯಾರು ಆರೋಪಿ ಇರ್ತಾರೆ ಅವರನ್ನ ಮುಂದೆಯೇ ನಿಲ್ಲಿಸಿಕೊಂಡು ಎಲ್ಲ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಆದ್ರೆ ಐಟಿ ರೇಡ್ ವೇಳೆ ರಾಯ್ ಪ್ರತ್ಯೇಕವಾಗಿ ಕೊಠಡಿಗೆ ಯಾಕೆ ಹೋದ್ರು, ಅವರು ಯಾವ ದಾಖಲೆಗಳನ್ನ ಅಲ್ಲಿ ತೆಗೆದುಕೊಂಡು ಬರಲು ಹೋದ್ರು ಎಂಬೆಲ್ಲ ಅನುಮಾನಗಳು ಕೂಡ ಈಗ ಶುರುವಾಗಿರುವಂತದ್ದು. ಇನ್ನು ತನಿಖೆ ಚುರುಕುಗೊಂಡ ವೇಳೆ ಯಾವೆಲ್ಲ ಮಾಹಿತಿಗಳು ಹೊರಬರಲಿವೆ ಎಂಬುದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ.